ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಕಸ್ಮಾತ್ ಏನರೇ ಜಗತ್ತನ್ಯಾಗ ಈ ಸುಳ್ಳು ಹೇಳು ಸ್ಪರ್ಧೆ ಇಟ್ರು ಅಂತ ತಿಳ್ಕೊರ್ ನೀವು. ಅದಕ್ಕೆ ಮೊದಲು ಸೆಲೆಕ್ಟ್ ಆಗುದೇ ನಮ್ಮ ಸಿದ್ದರಾಮಯ್ಯ ನೋಡ್ರಿ. ಯಾಕೆ ಹಿಂಗ CM ಆದವ್ರ ಬಗ್ಗೆ ಹೇಳಲಿಕತ್ತೀನಂದ್ರೆ ನೀವ ಆದ್ರೂ ನೋಡ್ರಿ, ನಿಮ್ಗೆಲ್ಲಾ ಗೊತ್ತಿರ್ತೈತಿ ಇವ್ರದೊಂಥರ ಅಹಂಕಾರ. ಈ ಜಂಬದ ಅಜ್ಜಿ ಕತಿ ಕೇಳಿರಿಲ್ ನೀವು? ಆ ಅಜ್ಜಿ ಹೆಂಗ ತನ್ನ ಕೋಳಿ ಕೂಗ್ಲಿಲ್ಲ ಅಂದ್ರೆ ಬೆಳಗಾಗುದೇ ಇಲ್ಲ ಅಂತ ಹೇಳಿ ಜಂಬ ಮಾಡ್ತಿತ್ತಲ್ಲ, ಹಂಗೆ ನಮ್ಮ ಸಿದ್ದರಾಮಯ್ಯನವ್ರಿಗೂ ಅಷ್ಟೇ ನೋಡ್ರಿ. ನಾನೇ CM, ನನ್ನಿಂದಲೇ ಎಲ್ಲ ಆಗ್ಬೇಕು, ನಾ ಇಲ್ಲ ಅಂದ್ರ ಏನು ನಡೆಯೋಂಗೇ ಇಲ್ಲ ಅನ್ನೋ ತರ ಕ್ಯಾರೆಕ್ಟರ್. ಮೋಸ್ಟ್ಲಿ ನನಗನಿಸ್ತದ ಈ ಇಂದಿರಾ ಗಾಂಧಿಯವರ ಎಮರ್ಜೆನ್ಸಿ ಆಡಳಿತದಿಂದ ಇನ್ಸ್ಪೈರ್ ಆಗಿ ಈ ತರ ಸರ್ವಾಧಿಕಾರಿ ಅನ್ನೋ ತರ ಬಿಲ್ಡಪ್ ಕೊಡ್ಲಿಕ್ಕತ್ತಾರ. ಯಾಕೆ ಮಾತು ಹೇಳಲಿಕತ್ತೀನಂದ್ರ ನೋಡ್ರಿ, ಮತ್ತೀಗ ಇವರಿಂದಂತೂ ರಾಜ್ಯದಾಗ ಬಿಡಿಗಾಸಿನ ಅಭಿವೃದ್ಧಿ ಕೆಲಸ ಆಗಕತ್ತಿಲ್ಲ. ಕೇಳಿದ್ರ ಸರ್ಕಾರದ ಖಜಾನೆ ಖಾಲಿ ಖಾಲಿ ಅಂತಾರ. ಅದ್ ಯಾರಿಗ್ ಕೊಟ್ಟು ಖಾಲಿ ಮಾಡಿದ್ರು ಆ ದೇವರಿಗೆ ಗೊತ್ತು. ಈ ವಿಷಯ ಬಿಡ್ರಿ. ಹಂಗಂತ ಹೇಳಿ ಕೇಂದ್ರ ಸರ್ಕಾರ ಮಾಡಿದ ಅಭಿವೃದ್ಧಿ ಕೆಲಸ ನೋಡ್ಯಾರೆ ಹಿಗ್ಗು ಪಡ್ಬೇಕೋ ಇಲ್ಲೋ? ಬಿಡ್ರಿ ಅಪ್ಪ, ಇವ್ರಿಗೆ ಖುಷಿ ಆಗುದಿಲ್ಲ, ಸ್ವಲ್ಪ ಹೊಟ್ಟೆ ಉರ್ಕೋತಾರೇನೋ, ಹೋಗ್ಲಿ ಬಿಡ್ರಿ. ಅಟ್ ಲೀಸ್ಟ್ ಅದನ್ನ ನೋಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಲ್ಲ. ಸಿದ್ದರಾಮಯ್ಯನವರು ಅದಕ್ಕೂ ಕೇಳಂಗಿಲ್ಲ. ಈಗ ನೋಡ್ರಿ ಹೆಂಗ ಹಸಿ ಹಸಿ ಸುಳ್ಳು ಹೇಳಿ ತಮ್ಮ ಮರ್ಯಾದೆ ತಾವೇ ತಕ್ಕೊಳಿಕತ್ತಾರ. ಇವತ್ತ ರಾಜ್ಯದ ಮಂದಿಗೆ ಎಂಥ ಖುಷಿ ಕೊಡುವಂತಹ ವಿಚಾರ ಅಂದ್ರ, ದೇಶದ 2ನೇ ಅತಿ ದೊಡ್ಡ ಕೇಬಲ್ ಸೇತುವೆ ನಿರ್ಮಾಣ ಆಗೈತಿ. ಸಿಕ್ಕಾಪಟ್ಟೆ ಸುರ್ಲಿಕತ್ತಿದ್ದ ಮಳೆ ನಡುವನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಮಂತ್ರಿ ನಿತಿನ್ ಗಡ್ಕರಿ ಅವರು ಶಿವಮೊಗ್ಗದ ಸಾಗರ ತಾಲೂಕಿನ ಅಂಬಾರಗೋಡ್ಲು ಕಳಸವಳ್ಳಿ ನಡುವಿನ ಶರಾವತಿ ಹಿನ್ನೀರಿನ ಸೇತುವೆ ಇತ್ಲ ಮಸ್ತ್ ಉದ್ಘಾಟನೆ ಮಾಡಿದ್ರು. ಇಲ್ಲಿಗ ವಿಷಯ ಏನಂತಂದ್ರ, ಈ ಕಾರ್ಯಕ್ರಮಕ್ಕ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರ್ಲಿಲ್ಲ, ಕಾಂಗ್ರೆಸ್ನ ಯಾವ ನಾಯಕರು ಬರ್ಲೇ ಇಲ್ಲ. ಯಾಕಂತ ಕೇಳ್ರಿ. You would have seen the statement of Chief Minister Mr. Siddaramaiah today morning. In Shimoga, National Highway Authority of India is inaugurating Sharavati Bridge. This is an important project that is being built on toll basis by Modi government. Once again, Modi government has insulted 7 crore Kannadigas by not informing Siddaramaiah ji, our Chief Minister, and the Congress government of Karnataka. This is not an affront or insult to Mr. Siddaramaiah. This is an affront and insult by Modi government to each one of our 7 crore Kannadiga brothers and sisters. BJP and Modi government has become habitual offenders when it comes to insulting people of Karnataka. How can government of India inaugurate a bridge without informing the government of Karnataka and without informing our chief minister? Have they ever done it in any other state which is ruled by the BJP? Have they ever done it anywhere else? The whole idea is to heap insult after insult on people of Karnataka. ಇವ್ರು ಗೊತ್ತಲ್ಲ, ರಣದೀಪ್ ಸುರ್ಜೇವಾಲಾ. ಕೇಂದ್ರ ಬಿಜೆಪಿ ಸರ್ಕಾರ ಶಿವಮೊಗ್ಗ ಜಿಲ್ಲೆಯ ಸಿಗಂದೂರ ಸೇತುವೆ ಉದ್ಘಾಟನೆಗೆ CM ಸಿದ್ದರಾಮಯ್ಯನವರನ್ನ ಕರೀಲಿಲ್ಲಂತ. ಹಿಂಗಾಗಿ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಅಪಮಾನ ಮಾಡೇದ ಅಂತ ಹೇಳಲಿಕತ್ತಾರ. ಆದ್ರೂ ನೀವ್ ಏನರೇ ಅನ್ರಪ್ಪ, ರಾಜಕೀಯ ಏನರೇ ಇರ್ಲಿ, ಅವ್ರ ಪಕ್ಷ ಬೇರೆ ಇವ್ರ ಪಕ್ಷ ಬೇರೆ ಏನರೇ ಇರ್ಲಿ, ಸಿದ್ದರಾಮಯ್ಯನವರನ್ನ ಕರಿಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರಂತೂ ಯಾವ ನಯಾ ಪೈಸೆ ಅಭಿವೃದ್ಧಿ ಮಾಡೋದಿಲ್ಲ. ಇದನ್ನ ನೋಡ್ಯಾರೆ ನಾನು ಹಿಂಗ್ ಮಾಡಬಹುದಲ್ಲ, ಮಾಡ್ಬೇಕಲ್ಲ ಅಂತ ಹೇಳಿ ಮನಸ್ಸು ಬದಲಾಯಿಸ್ಕೋತಿದ್ರೋ ಏನೋ. ಅವ್ರಿಗೆ ಕರೆದಿದ್ರು ಚಲೋ ಇತ್ತಂತ ನನಗನಸ್ತು ನೋಡ್ರಪ್ಪ. ಆದ್ರ ಆಮೇಲೆ ಖರೆ ವಿಚಾರ ಏನಂತ ನೋಡಿದ್ರ ಇವ್ರು ಹೇಳಿದ್ದೆಲ್ಲ ಸುಳ್ಳು. ಜುಲೈ 9ನೇ ತಾರೀಕಿಗೆ CM ಸಾಹೇಬ್ರಿಗೆ ಆಹ್ವಾನ ಹೋಗೈತಿ. ಹಿಂಗ ನಾವು ಉದ್ಘಾಟನೆ ಮಾಡ್ಲಿಕ್ಕತ್ತೀವಿ, ನೀವು ಬರ್ರಿ ಅಂತ ಕರೆದಾರ. ಆದ್ರ CM ಸಾಹೇಬ್ರ ಗೊತ್ತಲ್ಲ, ಬಹಳ ಬ್ಯುಸಿ ಅದಾರಂತವ್ರು. ಅದಕ್ಕೆ ನಾ 15ನೇ ತಾರೀಕು ನನಗ್ ಬರ್ಲಿಕ್ಕೆ ಆಗುದಿಲ್ಲ, ನನಗ್ ಬೇರೆ ಕಾರ್ಯಕ್ರಮ ಐತಿ, ಸೊ ಇದನ್ನ ನೀವು ಬೇರೆ ದಿನ ಇಟ್ಕೊಳ್ರಿ ಅಂತ ಕೇಳ್ಕೊತಾರಂತ. ಓಹೋ, ಇವ್ರನ್ನ ನೋಡ್ಕೊಂಡು ಇವ್ರನ್ನ ಕೇಳ್ಕೊಂಡು ನಿತಿನ್ ಗಡ್ಕರಿ ಅವರು ಉದ್ಘಾಟನೆ ಕಾರ್ಯಕ್ರಮನ ಇಟ್ಕೋಬೇಕಿತ್ತು. ಚೆನ್ನಾಗ್ ಹೇಳಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ. ಏನೋರಪ್ಪ, ಆದ್ರೂ ಈ ಕುರ್ಚಿ ಅಧಿಕಾರ ಅನ್ನೋದು ಮನುಷ್ಯನಿಗೆ ಬಹಳ ಅಹಂಕಾರ ಹೆಚ್ಚಿಸ್ತೈತಿ ಅಂತ ಗೊತ್ತಿತ್ತು ನನಗ. ಆದ್ರೆ ತೀರಾ ಇಂಥ ಪರಿ ದುರಹಂಕಾರ ಕಾರಣ ಆಗ್ತೈತಿ ಅಂತ ಅನ್ಸಿರ್ಲಿಲ್ಲ ಬಿಡ್ರಿ. ಹಂಗೆ ಆ ಸುರ್ಜೇವಾಲಾ ಅವರಂತೂ ಯಾವಾಗ್ಲೂ ಹಿಂಗ ಸುಳ್ಳು ಹೇಳ್ಬಿಡುದಾ. DKC ಸಾಹೇಬ್ರೇ, ಸ್ವಲ್ಪ ನೀವು ಎಚ್ಚರದಿಂದ ಇರ್ರಿ. ಸುರ್ಜೇವಾಲಾರು ಭಯಂಕರ ಸುಳ್ಳು ಹೇಳ್ತಾರಂತ ನೋಡ್ರಿ ಸ್ವಲ್ಪ. ಅಲ್ರಿ, ಅದ್ ಏನಾರ ಇರ್ಲಿ ಬಿಡ್ರಿ, ಸೇತುವೆ ಅಂತೂ ಭಾರಿ ಚಂದ ಅದ್ಭುತವಾಗಿ ನಿರ್ಮಾಣ ಆಗೈತಿ ನೋಡ್ರಿ. ಹಂಗೆ ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ರಿ. ಮತ್ತ
ಇನ್ನ ಒಂದು ದೊಡ್ಡ ವಿಷಯ ಗೊತ್ತಾಯ್ತೆ ನಿಮಗ? ಇದು ಇಂಟರ್ನ್ಯಾಷನಲ್ ಟಾಪಿಕ್ ಆಯ್ತಾ? ಮತ್ತ ಪ್ರಿಯಾಂಕ್ ಖರ್ಗೆ ಅವ್ರಿ, ನಿಮಗಿದ್ರಾಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಅಲ್ಲ, ಒಂದು ಸಲ ಚಂದ ಕಿವಿ ಕೊಟ್ಟು ಕೇಳ್ರಿ. ಚೀನಾದ ಪ್ರೆಸಿಡೆಂಟ್ ಅದೇ ಜಿನ್ಪಿಂಗ್ ಸ್ವಲ್ಪ ದಿನದ ಹಿಂದ ಈ ಮನುಷ್ಯ ಎಲ್ಲೂ ಕಾಣಿಸ್ತಾನೇ ಇರ್ಲಿಲ್ಲ. ಬ್ರಿಕ್ಸ್ ಸಭೆ ಆಯ್ತಲ್ಲ, ಆ ಸಭೆಗೂ ಬಂದಿರ್ಲಿಲ್ಲ, ಮೀಡಿಯಾ ಮುಂದ ಕಾಣಿಸ್ತಾನೇ ಇರ್ಲಿಲ್ಲ. ಎಲ್ಲಿ ಹೋದ್ರು, ಏನಾದ್ರು, ಚೀನಾದಾಗ ಅವ್ರನ್ನ ಏನ್ ಕಿಡ್ನಾಪ್ ಮಾಡಿ ಕೊಂದೇ ಬಿಟ್ರ, ಏನ್ ಕತಿ ಅಂತ ಹೇಳಿ ಬಹಳ ಡೌಟ್ ಆಗ್ಬಿಟ್ಟಿತ್ ನೋಡ್ರಿ. ಫೈನಲಿ ನಮ್ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರು ಚೀನಾ ಅಧ್ಯಕ್ಷರನ್ನ ಹುಡುಕೇ ಬಿಟ್ಟಾರ ನೋಡ್ರಿ. ಫೈನಲಿ ಜಿನ್ಪಿಂಗ್ ವಿಡಿಯೋದಾಗ ಕಂಡೇ ಬಿಟ್ರು. ಯಾರ್ರೀ ಅದು? ಭಾರತದ ಫಾರಿನ್ ಪಾಲಿಸಿ ಸರಿ ಇಲ್ಲ ಅಂತಂದಿದ್ದು ನೋಡ್ರಪ್ಪ, ಚೀನಾ ಪ್ರೆಸಿಡೆಂಟ್ ಅನ್ನೇ ಹುಡುಕ್ ಕೊಟ್ಟಾರ. ಆದ್ರೂ ಮಯನ್ಮಾರ್ದಾಗಿದ್ದ ಉಗ್ರರ ಮೇಲೆ ದಾಳಿ ಮಾಡಿ ಮುಗಿಸಿ ಚೀನಾಗ ಶಾಕ್ ಕೊಟ್ಟು ಅವ್ರದೇ ಪ್ರೆಸಿಡೆಂಟ್ ಮೀಟ್ ಮಾಡ್ತಾರಂತಂದ್ರ ಮೀಟರ್ ಬೇಕು, ಮೀಟರ್ ಯಾರ್ರೀ ಅದು? ಪ್ರಿಯಾಂಕ್ ಖರ್ಗೆ ಆಪ್ತರಿಗೂ ಆ ಮೀಟರ್ ಐತಿ ಅಂತ ಅಂದಿದ್ದು. ಅವ್ರಿಗೆ ಇದ್ದಿದ್ದು ನಿನ್ನೆ ನ್ಯೂಸ್ನಾಗೆ ಗೊತ್ತಾಯ್ತು ಬಿಡ್ರಿ. ಒಬ್ರು ಗುತ್ತಿಗೆದಾರರ ಸೂಸೈಡ್ ಕೇಸ್ ಆರೋಪಿ ಅದಾರ, ಮತ್ತೊಬ್ರು ಮಾದಕ ವಸ್ತು ಸಾಗಾಟಣೆಯ ಆರೋಪಿ ಅದಾರ. ಯಾವ ತರ ಮೀಟರ್ ಅದು ಗೊತ್ತಾಯ್ತಲ್ಲ. ಅಯ್ಯೋ, ಚಕ್ರವರ್ತಿ ಸೂಲಿಬೆಲೆ ಅವ್ರು ಹೇಳ್ಯಾರ ಬಿಡ್ರಿ, ಯಾರೋ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೈಬಾರ್ದಂತ. ಯಾಕಂದ್ರ ಆಪ್ತರು ಮಾಡಿದ ಅಯೋಗ್ಯ ಕೆಲಸವನ್ನೆಲ್ಲ ಮಿತ್ರರ ಅಕೌಂಟ್ಗೆ ಜೋಡಿಸುವುದು ಸರಿಯಲ್ಲ ಬಿಡಿ. ಕೆಲವರಿಗೆ ಪ್ರಿಯಾಂಕಾ ಖರ್ಗೆ ಅವರನ್ನ ಕಂಡರೆ ಉರಿ, ಅದಕ್ಕೆ ಹೀಗೆ ಮಾಡ್ತಾರೆ ಅಲ್ವಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕ್ಯಾರ. ಬನ್ನಿ ಅವರೊಂದಿಗೆ ಬಲವಾಗಿ ನಿಲ್ಲೋಣ, ಇಲ್ಲವಾದರೆ ತೂರಾಡುವ ಸಾಧ್ಯತೆಗಳಿವೆ ಅಂತ ಹೇಳಿ ಪೋಸ್ಟ್ ಮಾಡ್ಯಾರ. ಹೌದೌದು, ಅವರೊಂದಿಗೆ ಇಂಥ ಟೈಮ್ನಾಗ ನಿಂದಿರ್ಬೇಕಾಗ್ತೈತಿ ಬಿಡ್ರಿ, ಇಲ್ಲಂದ್ರ ತೂರಾಡೋ ಸಾಧ್ಯತೆ ಇರ್ತೈತಿ. ಕರೆಕ್ಟ್ ಆಗಿ ಹೇಳಿದ್ರಿ ಸೂಲಿಬೆಲೆ ಅವರೇ. ಈ ಟೈಮ್ನಾಗ ನೋಡ್ರಿ, ಕಾಡಿನ್ಯಾಗ ಎಲ್ಲಾ ನಾಯಿ ಕೂಡ ಹೇಳ್ತಾವಂತ. ನಮ್ ಸೈಡ್ ಇರೋವ್ರಿಗೆ ಅವಷ್ಟು ಗೊತ್ತಿರೋದಿಲ್ಲ ಬಿಡ್ರಿ, ಮಲ್ನಾಡ್ ಮಂದಿಗೆ ಚಲೋ ಓದ್ತಿರ್ತೈತಿ. ಈ ನಾಯಿ ಕೂಡ ಬರೇ ಮಳೆಗಾಲದಾಗ ಬೆಳೆದ್ರ ಇನ್ನೊಂದು ಜಾತಿ ನಾಯಿ ಕೂಡ ಇರ್ತಾವ ನೋಡ್ರಿ. ಇವು ಯಾವಾಗಂದ್ರ ಯಾವಾಗ ಹೇಳ್ತಾನೆ ಇರ್ತಾವ, ಅವು ಏನ್ ಸೀಸನ್ ನೋಡುದಿಲ್ಲ. ಅವು ಮಾತ್ರ ಬಹಳ ಡೇಂಜರ್. ಒಂಥರ ಈ ಕಾರ್ಕೋಟಕ ವಿಷ ಅಂತಾರಲ್ಲ, ಅದೇ ಇರೋದ್ ನೋಡ್ರಪ್ಪ ಇವ್ರಾಗ. ಅದ್ರಾಗ ಒಂದು ಇದ ನೋಡ್ರಿ, ಈ ಮತಾಂಧನಿಗೆ ಯಾರೋ ಸರಿಯಾಗಿ ಸೂಟ್ ಕೇಸ್ನ್ಯಾಗ ತುಂಬ ಕೊಟ್ಟಂಗ್ ಕಾಣ್ತೈತಿ. ದಿನಕ್ಕೊಂದು ಬುರುಡೆ ಕಥೆ ಹೇಳ್ತಾನ, ಆದ್ರ ಒಂದಕ್ಕೂ ಸಾಕ್ಷಿನೇ ಇರುದಿಲ್ಲ. ಎಲ್ಲಾ ನೋಡ್ರಿ ನೀವು ಬೇಕಾದ್ರ AI ಕ್ರಿಯೇಟ್ ಮಾಡ್ಕೊಂಡಿರ್ತಾನ ಅಷ್ಟೇ. ಈಗ ಇವ್ರಿಗೆಲ್ಲ ಬೇಕಾಗಿದ್ ಏನು ಅಂತ ಅನ್ಲಿಕ್ಕ ಇಲ್ಲಿ ಒಂದು ಸಾಕ್ಷಿ ಸಿಕ್ಕದ ನೋಡ್ರಿ. ಆದ್ರೆ ಸೌಜನ್ಯ ಮರ್ಡರ್ ಕೇಸು ನಮ್ಮ ಗುರಿ ಅಲ್ಲ. ಯಾಕಂದ್ರೆ ನಮ್ಗೆ ಸ್ಪಷ್ಟತೆ ಏನಿದೆ ಅಂದ್ರೆ, ಏನು ಮಾಡಿದ್ರು ಸಹ, ಎಷ್ಟು ತನಿಖೆ ಮಾಡಿದ್ರು ಸಹ ವೀರೇಂದ್ರ ಹೆಗಡೆಗೆ ಅದಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಚಾನ್ಸ್ ಇಲ್ಲ. ಬೇರೆ ಯಾರೋ 3 ಮಂದಿ ಇದ್ದಾರೆ ಅಂತ ಆದ್ರೂ ಅವರ ಮೇಲೆ ಆದ್ರೂ ಸಹ ವೀರೇಂದ್ರ ಹೆಗಡೆ ಬರೋದಿಲ್ಲ. ಅವನು ಅಯ್ಯೋ ನನ್ನ ಹತ್ರ ಇಟ್ಕೊಂಡೇ ಇವರು ದ್ರೋಹ ಮಾಡಿದ್ದಾರೆ ನನಗೆ ಈ ರೀತಿ ಅನ್ಬಿಟ್ಟು ಅವನು ಹೌದು. ಅದನ್ನೇ ಅದಕ್ಕೋಸ್ಕರ ನಮ್ಗೆ ಗುರಿ ಸ್ಪಷ್ಟ ಇದೆ. ಡೈರೆಕ್ಟ್ ಗೊತ್ತಾಯ್ತಾ? ಇವ್ರ ಟಾರ್ಗೆಟ್ ಇಷ್ಟೇ, ದೊಡ್ಡವ್ರ ಹೆಸರು ಹಾಳು ಮಾಡೋದು. ಈ ಸಮೀರನಿಗೆ ಅಷ್ಟ ತಾಕತ್ತಿದ್ರ ನಜ್ಮಕ್ಕನ್ ಜೊತೆ ಅಜ್ಮೀರ್ ದರ್ಗಾಕ್ ಹೋಗಿ ಅದ್ರ ಬಗ್ಗೆ ಮಾತಾಡ್ಲಿಲ್ಲ. ಅದೆಲ್ಲ ಮಾತಾಡೋದಿಲ್ಲ. ಇಲ್ಲಿ ಬಂದ ದಿನಕ್ಕೊಂದು ಕತಿ ಕಟ್ಟಿ ಹಿಂದೂಗಳನ್ನ ಯಾಮಾರಿಸ್ತಾನ. ನಮ್ಮವ್ರ ಹೆಂಗಂತ ಗೊತ್ತಲ್ಲ, ಮೊನ್ನೆ ಒಂದು ವಿಡಿಯೋ ನೋಡೋದೇನ್ರಪ್ಪ, ಈ ಥಿಯೇಟರ್ನ್ಯಾಗ ಯಾರೋ ಒಬ್ಬ ಗುಟ್ಕಾ ಹಾಕೊಂಡು ಕೈ ತಟ್ಲಿಕ್ಕತ್ರ ಉಳಿದವ್ರೆಲ್ಲ ಚಪ್ಪಾಳೆ ಹೊಡಿತಾರ. ಹಂಗಾಯ್ತು ನೋಡ್ರಪ್ಪ ಇದನ್ನು ಕತಿ. ಇನ್ನು ನೋಡ್ರಿ, ಅವ್ರೊಬ್ರು ಲಾರ್ಡ್ ಅಂತ ಹೇಳಿ, ಇವ್ರ ಲಾರ್ಡ್ ಹೇಳ್ತೀನಿ ಕೇಳ್ರಿ, ಉಳಿದವ್ರ ಹಣಿ ಮ್ಯಾಲ 3 ನಾಮ ಇಡ್ತಾರ ನೋಡ್ರಿ. ನಮ್ಮಲ್ಲಿ ಹಿಂದೂಗಳನ್ನ ಹೆಂಗ ಯಾಮಾರಿಸಿದ್ರು ಅಂದ್ರ, ಗೋಮಾಂಸ ರಫ್ತು ಮಾಡೋದ್ರಾಗ ಭಾರತನೇ ನಂಬರ್ 1 ಅಂತ ಕತಿ ಎಲ್ಲ ಕಟ್ಟಿಬಿಟ್ರು. ಎಲ್ಲರೂ ಖರೇನಿ ಅದ ಅಂತೇ ತಿಳ್ಕೊಂಡ್ಬಿಟ್ರು. ಆದ್ರ ಸತ್ಯ ಏನಂದ್ರ, ಭಾರತ ಗೋಮಾಂಸವನ್ನ ರಫ್ತು ಮಾಡೋದೇ ಇಲ್ಲ. ಇವರು ಸರ್ಕಾರ ವತಿಯಿಂದ ಈ ಗೋಮಾಂಸ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಮಾತಾಡ್ತಾರ. ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೀವು? ಇಮಿಡಿಯೇಟ್ ಆಗಿ ಕೇಳ್ಬಿಡ್ಬೇಕು. India does not export beef. India does not export beef. The bull, calf or the cow, we do not export. We do not export. We don't allow export of any of these. And therefore, if there is any confusion that we are permitting buffalo export in the name of beef, no, we don't export. No, we don't export. But however, in the West, there is an expression called kara beef, which is used for buffaloes. The buffaloes are permitted. We can export buffaloes. We can export buffaloes. ಹೆಂಗ್ ಸುಳ್ಳು ಹೇಳ್ತಾರ ನೋಡ್ರಿ. ಎಲ್ಲಾರು ರಾಹುಲ್ ಗಾಂಧಿ ಅವರ ಶಿಷ್ಯರೇ ಅಂತೀನಿ ನಾನು. ಏನರೇ ಆಗಲ್ರಪ್ಪ, ಸ್ಟಾರ್ಟಿಂಗ್ ಹೇಳಿದೆ ಸಿದ್ದರಾಮಯ್ಯನವ್ರು ಹೆಂಗ್ ಸುಳ್ಳು ಹೇಳಿದ್ರು ಅಂತ ಹೇಳಿ. ಒಟ್ಟು ಗುರುವಿನಂಗ ಶಿಷ್ಯರನ್ನ ರೆಡಿ ಮಾಡ್ಯಾರ ರಾಹುಲ್ ಗಾಂಧಿ ಅವರು. ಇದ್ರ ಸಲುವಾಗರೆ ಅವ್ರಿಗೆ ಮೆಚ್ಕೊಳ್ಳೇಬೇಕು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.